ಈ 3 ಸಂದೇಶಗಳು ಹೋಗಿದ್ದಾವೆ. ಚನ್ನಪಟ್ಟಣದಲ್ಲಿ ಎಲ್ಲ ಸುತ್ತಿನ ಮತ ಎಣಿಕೆ ಅಂತ್ಯ ಆಗಿದೆ. 25,515 ಮತಗಳ ಭರ್ಜರಿ ಅಂತರದಿಂದ ಸಿಪಿ ಯೋಗೇಶ್ವರ್ ಗೆದ್ದಿದ್ದಾರೆ. ತಂದೆಯ ಕ್ಷೇತ್ರದಲ್ಲಿ ನಿಂತರೂ ಕೂಡ ನಿಖಿಲ್ ಗೆಲ್ಲೋಕ್ಕಾಗಲಿಲ್ಲ. 3ನೇ ಬಾರಿಯೂ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ನೋಡಿ, ಚನ್ನಪಟ್ಟಣದಲ್ಲಿ ಕ್ಲಿಯರ್ ಆಯ್ತು, ಎಲ್ಲ ಸುತ್ತು ಕ್ಲೋಸ್ ಆಗಿದೆ. 25,515 ಮತಗಳ ಅಂತರ ಇದು. ಈಗ ಲಾಸ್ಟು 2 ರೌಂಡಲ್ಲಿ ಸಿಪಿ ಯೋಗೇಶ್ವರ್ ಕಡಿಮೆ ಬಂತು ಅಂತ ಅನಿಸ್ತಾ ಇದೆ. ಅವ್ರ ಲೆಕ್ಕಾಚಾರದಂತೆ ಗೆದ್ದಿದ್ದಾರೆ ಯೋಗೇಶ್ವರ್. ಹೇಳಿದ್ರು ಅವರು 30,000 ಲೀಡು ಬಂದೇ ಬರುತ್ತೆ ಅಂತ ಹೇಳಿ. ಜಮೀರ್ 20 ಹೇಳಿದ್ರು. DKC ಮತ್ತು ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಕೂಡ ಅಷ್ಟೇ ಆಗಿತ್ತು. 25,515 ಮತಗಳ ಅಂತರದಿಂದ ಭರ್ಜರಿ ಜಯಬೇರಿಯನ್ನು ಬಾರಿಸಿದ್ದಾರೆ ಸಿಪಿ ಯೋಗೇಶ್ವರ್. ತಮ್ಮ ತಂದೆಯ ಹಾದಿಯಲ್ಲಿ ಸಾಗಬೇಕು, 3ನೇ ಬಾರಿ ಆದರೂ 3ನೇ ಬಾರಿ ಅಂದರೆ JDS ನಾವು ಹೇಳ್ತಾ ಇರೋದು. 2 ಬಾರಿ ಅವ್ರ ತಂದೆ ಗೆದ್ದಿದ್ರು, 3ನೇ ಬಾರಿ ಗೆಲ್ಲಬೇಕು ಅನ್ನುವಂಥ ಕನಸು ನುಚ್ಚು ನೂರಾಯಿತು JDSನದ್ದು. ಮತ್ತು BJP ಮತ್ತು JDS ಒಟ್ಟಾಗಿ ಚನ್ನಪಟ್ಟಣದಲ್ಲಿ ಹೋರಾಟ ಮಾಡಿದರೂ ಕೂಡ ಗೆಲ್ಲೋಕ್ಕಾಗಲಿಲ್ಲ ಇಲ್ಲಿ. ಅಂದರೆ BJPಯ ಬಲ ಚನ್ನಪಟ್ಟಣದಲ್ಲಿ ಅಷ್ಟಕ್ಕಷ್ಟೇ ಅನ್ನೋದು ಗೊತ್ತಾಗ್ತಾ ಇದೆ. ಸಿಪಿ ಯೋಗೇಶ್ವರ್ ಇದ್ರು ಅಂಥೇಳಿ BJPಗೆ ಅಲ್ಪ ಸ್ವಲ್ಪ ಬಲ ಬಂದಿತ್ತು ಅಲ್ಲಿ. ಈಗ ಅದೂ ಇಲ್ದಂತಾಯಿತು. ಸಿಪಿ ಯೋಗೇಶ್ವರ್ ಅವರ ಮತಗಳ ಅಂತರ 25,515. ಬಹಳ ಸೇಫ್ ಕ್ಷೇತ್ರ ಅನ್ಕೊಂಡಿದ್ರು ನಿಖಿಲ್ ಕುಮಾರಸ್ವಾಮಿ, ಆಗಲಿಲ್ಲ. ಸಿಪಿ ಯೋಗೇಶ್ವರ್ ಅವರಿಗೆ ಬಿಟ್ಟು ಕೊಟ್ಟಿದ್ರೆ ಅವರಾದರೂ ಗೆಲ್ತಾ ಇದ್ರೇನೋ. BJPಯಿಂದ ನಿಂತ್ಕೊಂಡು JDSನಿಂದ ನಿಂತ್ಕೊಂಡ್ರು, ಅವ್ರಿಗೆ ಆಗಲಿಲ್ಲ. ಕಾಂಗ್ರೆಸ್ನವರು ಕಾದು ಕೂತಿದ್ರು, ತಡ ಮಾಡಲಿಲ್ಲ, ಆಪರೇಷನ್ ಮಾಡಿದ್ರು. ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಬಂದರು. ಈಗ ಸಿಪಿ ಯೋಗೇಶ್ವರ್ ಗೆದ್ದು ಬಿಗಿದ್ದಾರೆ. ನೋಡಿ, 3ನೇ ಬಾರಿ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಸೋಲನ್ನು ಕಂಡಿದ್ದಾರೆ. ಅಭಿಮನ್ಯು ಅಲ್ಲ, ಅರ್ಜುನ ಆಗ್ತಾರೆ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಮತ್ತೆ ಅವರು ಅಭಿಮನ್ಯುನೇ ಆಗಿದ್ದಾರೆ. ಅಭಿಮನ್ಯು ಆಗಿದ್ರು 2 ಚುನಾವಣೆಯಲ್ಲಿ ಅಂತ ಹೇಳಿದ್ರು. ಅಶೋಕ್ ಮಾತಾಡ್ತಾ ಇದ್ದಾರೆ, ನೋಡೋಣ.